ಹರೇ ಶ್ರೀನಿವಾಸ. ಕರುಣಾಸಂಧಿ ಪದ್ಯ 22. ಮನದೊಳಗೆ ಸುಂದರ ಪದಾರ್ಥವನೆನೆದು ಕೊಡೆ ಕೈಕೊಂಡು ಬಲು ನೂತನ ಸುಶೋಭಿತ ಗಂಧ ಸುರಸೋಪೇತ ಫಲರಾಶಿ ದ್ಯುನದಿನಿವಹಗಳಂತೆ ಕೊಟ್ಟವರನು ಸದಾ ಸಂತೈಸುವನು ಸದ್ಗುಣವ ಕದ್ದವರಘವ ಕದಿವನು ಅನಘನೆಂದೆನಿಸಿ. ಶ್ರೀ ಗುರುಭ್ಯೋ ನಮಃ. ಕರುಣಾಸಂಧಿಯ 22ನೆಯ ನುಡಿಯನ್ನು ಆಲಿಸೋಣ. ಮನದೊಳಗೆ ಸುಂದರ ಪದಾರ್ಥವನೆನೆದು ಕೊಡೆ ಕೈಗೊಂಡು ಬಲು ನೂತನ ಸುಶೋಭಿತ ಗಂಧ ಸುರಸೋಪೇತ ಫಲರಾಶಿ ದ್ಯುನದಿನಿಮಹಗಳಂತೆ ಕೊಟ್ಟವರನು ಸದಾ ಸಂತೈಸುವನು ಸದ್ಗುಣವ ಕದ್ದವರಘವ ಕದಿವನು ಅನಘನೆಂದೆನಿಸಿ. ಈ ನುಡಿಯಲ್ಲಿ ದಾಸರು ಪರಮಾತ್ಮನಿಗೆ ಕೇವಲ ಸುಭಕ್ಷ್ಯ ಭೋಜ್ಯಗಳನ್ನೇ ಸಮರ್ಪಿಸಬೇಕೆಂದು ನಿಯಮ ಇಲ್ಲ. ಕೇವಲ ಸಾಮಾನ್ಯ ಪದಾರ್ಥಗಳನ್ನು ಸಹ ಮನಸ್ಸಿನಲ್ಲಿಯೇ ಚಿಂತಿಸಿ ಕೊಟ್ಟು ಕೃಷ್ಣಾರ್ಪಣ ಎಂದರೂ ಸಾಕು, ಅವನ ಅನುಗ್ರಹ ಇರುತ್ತದೆ ಎಂಬುದನ್ನು ಸುಂದರವಾಗಿ ಬಣ್ಣಿಸಿದ್ದಾರೆ. ಶಬ್ದಾರ್ಥವನ್ನು ನೋಡೋಣ. ಸುಶೋಭಿತ ಎಂದರೆ ಅತ್ಯಂತ ಶೋಭಾಯಮಾನವಾದ, ಸುರಸ ಉತ್ತಮ ರಸ, ಉಪೇತ ಕೂಡಿದ, ದ್ಯುನದಿ ಗಂಗೆ, ನಿಮಹ ಉದಕಗಳ ಸಮೂಹ, ಅಘ ಅಂದರೆ ಪಾಪಗಳು, ಅನಘ ಎಂದರೆ ಪಾಪರಹಿತನಾದ ಶ್ರೀಹರಿ. ಭಾವಾರ್ಥ: ಸುಂದರ ಪದಾರ್ಥಗಳನ್ನು ಮನಸ್ಸಿನಲ್ಲಿಯೇ ಚಿಂತನೆ ಮಾಡಿ ಅದನ್ನು ದೇವರಿಗೆ ಸಮರ್ಪಣೆ ಮಾಡಿದರೆ ಕರುಣಾಳುವಾದ ಭಗವಂತನು ಅದನ್ನು ಸ್ವೀಕಾರ ಮಾಡಿ ಉತ್ಕೃಷ್ಟ ವಾಸನೆಯಿಂದ ಕೂಡಿದ, ಉತ್ತಮ ರುಚಿಯಿಂದ ಕೂಡಿದ ರಸವತ್ತಾದ ಫಲಗಳನ್ನೇ ಗಂಗಾ ಪ್ರವಾಹದಂತೆ ನಮಗೆ ಅಪರಿಮಿತವಾಗಿ ಕೊಟ್ಟು ಸರ್ವಕಾಲದಲ್ಲಿಯೂ ಸಂತೋಷಪಡಿಸುತ್ತಾನೆ. ಇಷ್ಟೇ ಅಲ್ಲದೆ ಸದ್ಗುಣವ ಕದ್ದವ ರಘವ ಕದಿವನು ಎಂದರೆ ಯಾರು ಭಗವಂತನ ಆನಂದಾದಿ ಗುಣಗಳನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಧ್ಯಾನ ಮಾಡುವರೋ ಅಂಥವರ ಪಾಪಗಳನ್ನು ಹರಣ ಮಾಡುತ್ತಾನೆ. ಪಾಪಗಳನ್ನು ಕಳೆದು ತಾನು ಅನಘ ಎನಿಸಿದ್ದಾನೆ ಎಂಬುದು ಈ ನುಡಿಯ ಸಾರಾಂಶ. ಇಲ್ಲಿ ಸ್ವಲ್ಪ ಚಿಂತನೆ ಮಾಡಿ ತಿಳಿಯುವುದಾದಲ್ಲಿ, ಸಂಚಿಂತಯೇದ್ ಭಗವಚ್ಚರಣಾರವಿಂದಂ ವಜ್ರಾಂಕುಶ ಧ್ವಜ ಸರೋರುಹ ಲಾಂಛನಾಢ್ಯಂ ಧ್ಯಾಯೇತ್ ಹರಿನ್ಮಣಿ ನಿಭಂ ಜಗದೇಕ ವಂದ್ಯಂ ಎಂಬುದಾಗಿ ಈ ರೀತಿಯಾಗಿ ಈ ವಾಕ್ಯಗಳಿಂದ ಭಗವಂತನ ಯಾವುದೇ ರೂಪಗಳನ್ನು ಮನಸ್ಸಿನಲ್ಲಿ ಇಟ್ಟು ಅಥವಾ ರಾಮಕೃಷ್ಣಾದಿ ಉಪಾಸ್ಯ ಮೂರ್ತಿಯನ್ನು ತಾನು ಚಿಂತಿಸುವ ಬಿಂಬರೂಪಿ ಹರಿಯಲ್ಲಿ ಐಕ್ಯ ಚಿಂತನೆಯನ್ನು ಮಾಡಿ ಅದೇ ಮೂರ್ತಿಯನ್ನು ನಖಶಿಖಾಂತ ಧ್ಯಾನಿಸುತ್ತಾ ಧ್ಯಾನ ಆವಾಹನಾದಿಗಳನ್ನು ಮಾಡುತ್ತಾ ತಂತ್ರ ಸಾರೋಕ್ತವಾಗಿ ಷೋಡಶೋಪಚಾರವನ್ನು ಮನಸ್ಸಿನಲ್ಲಿ ಕಲ್ಪಿಸಿಕೊಂಡು ಸಮರ್ಪಿಸಿದರೂ ಖಂಡಿತವಾಗಿ ಪರಮಾತ್ಮ ಸ್ವೀಕರಿಸುತ್ತಾನೆ ಎಂಬುದಾಗಿ ಇಲ್ಲಿ ದಾಸರ ಅಭಿಪ್ರಾಯ. ಉದಾಹರಣೆಗೆ ಹೇಳುವುದಾದರೆ, ಹಿಂದೆ ಭಾಗವತದ ಉಲ್ಲೇಖದಂತೆ ಧ್ರುವ, ಪ್ರಹ್ಲಾದ ಈ ಮೊದಲಾದ ಭಕ್ತಾಗ್ರೇಸರರು ಅವರೇನು ಪ್ರತಿಮೆ ಇಟ್ಟು ಆರಾಧಿಸಲಿಲ್ಲ ಅಥವಾ ಪೂಜಾದಿ ಯಾವ ಪದಾರ್ಥಗಳನ್ನೂ ಕೂಡ ಇಟ್ಟು ಭಗವಂತನನ್ನು ಒಲಿಸಲಿಲ್ಲ. ಕೇವಲ ಮಾನಸಿಕ ಸಂಕಲ್ಪದಿಂದಲೇ ಪರಮ ಸುಖ ಅವರು ಪಡೆಯಲಿಲ್ಲವೇ? ಪುರಂದರ, ವಿಜಯ, ಕನಕ ದಾಸರಾದಿಯಾಗಿ ಪರಮಾತ್ಮನ ಗುಣಗಳನ್ನು ಕದ್ದವರೇ ಅವರೆಲ್ಲರೂ. ಒಟ್ಟಿನಲ್ಲಿ ಮಾನಸಿಕ ಪೂಜಾದಿಗಳಿಗೆ ಫಲ ಅಧಿಕ ಹಾಗೂ ಅಂತಹ ಪೂಜಾದಿಗಳನ್ನು ಮಾಡಿದವರಿಗೆ ಭಗವಂತ ಗಂಗಾ ಪ್ರವಾಹದಲ್ಲಿನ ಉದಕ ಬಿಂದುಗಳನ್ನು ಎಣಿಸಿದರೆ ಹೇಗೆ ಅಪಾರವಾಗಿ ಕಾಣುವುದೋ ಹಾಗೆ ಶ್ರೀಹರಿಯ ಅನುಗ್ರಹದಿಂದ ಇಹಪರಗಳಲ್ಲಿ ಸೌಖ್ಯವು ಉಂಟಾಗುತ್ತದೆ ಎಂಬುದಾಗಿ ಚಿಂತನೆ ಮಾಡಬೇಕು ಎಂದು ದಾಸರ ಅಭಿಪ್ರಾಯ. ಈ ನುಡಿಗೆ ಕೃಷ್ಣಾಮೃತ ಮಹಾರ್ಣವದ ಒಂದು ಉಲ್ಲೇಖವೂ ಸಹ ಇದೆ. ನಾರಾಯಣೋ ನಾಮ ನರೋ ನರಾಣಾಂ ಪ್ರಸಿದ್ಧ ಚೋರಃ ಕಥಿತಃ ಪೃಥಿವ್ಯಾಂ ಅನೇಕ ಜನ್ಮಾರ್ಜಿತ ಪಾಪ ಸಂಚಯಂ ಹರತ್ಯಶೇಷಂ ಸ್ಮೃತ ಮಾತ್ರ ಏವ
ಎಂಬುದಾಗಿ ಭಕ್ತರ ಪಾಪಗಳನ್ನು ಹರಣ ಮಾಡುವ ಶ್ರೀಹರಿ ಅವನು ಮಹಾ ಕರುಣಾಳು ಎಂಬುದಾಗಿ ಇಲ್ಲಿ ಉಲ್ಲೇಖ. ಶ್ರೀಹರಿಯು ವಿಲಕ್ಷಣನಾದ ಚೋರ ಎಂಬ ಶಾಸ್ತ್ರಾರ್ಥವನ್ನು ಇಲ್ಲಿ ಸೂಚಿಸಿದ್ದಾರೆ. ಶ್ರೀಹರಿಯನ್ನು ಭಕ್ತಿಪೂರ್ವಕ ನೆನೆಯುವರ ಪಾಪಗಳನ್ನು ಅವನು ಸಂಪೂರ್ಣವಾಗಿ ಪರಿಹರಿಸುವನು ಎಂಬುದಾಗಿ ಅರ್ಥೈಸಬೇಕು. ಹೀಗೆ ಭಕ್ತರ ಪಾಪಗಳನ್ನು ತಾನು ಸದಾ ಪರಿಹರಿಸುತ್ತಿದ್ದರೂ ಆ ಪಾಪಗಳ ಸಂಪರ್ಕ ಲೇಪ ಅವನಿಗೆ ಸರ್ವಥಾ ಇಲ್ಲ ಎಂಬುದನ್ನು ಅನಘ ಎಂಬ ಪದದಿಂದ ದಾಸರು ಇಲ್ಲಿ ಸೂಚಿಸಿದ್ದಾರೆ. ಅನಘ ಎಂದರೆ ಪಾಪ ರಹಿತನಾದ ಅಂದರೆ ನಿರ್ದೋಷ ಎಂಬುದಾಗಿ ಅರ್ಥ. ಸೂರ್ಯನು ಕತ್ತಲೆಯನ್ನು ಪರಿಹರಿಸಿದರೂ ತಾನು ಮಾತ್ರ ಮಂಕಾಗದೆ ಹೇಗೆ ಪ್ರಕಾಶ ಸ್ವರೂಪನಾಗಿಯೇ ಇರುತ್ತಾನೆ, ಹಾಗೆಯೇ ಶ್ರೀಹರಿಯೂ ಸಹ ಸಕಲ ಭಕ್ತರ ಪಾಪಗಳನ್ನು ಅನಾದಿ ಅನಂತ ಕಾಲದವರೆಗೆ ಪರಿಹರಿಸಿದರೂ ಅವನು ಸದಾ ನಿರ್ದೋಷ ಎಂಬ ಭಾವವನ್ನು ದಾಸರು ಇಲ್ಲಿ ಕದಿವನು ಎಂಬ ಶಬ್ದ ಬಳಸಿ ಇದನ್ನು ಅರ್ಥೈಸಿದ್ದಾರೆ. ಇಲ್ಲಿ ಅನಘ ಎಂಬುದು ಅನಘೋ ವಿಜಯೋ ಜೇತ ವಿಶ್ವಯೋನಿಃ ಪುನರ್ವಸುಹು ಎಂಬುದು ವಿಷ್ಣು ಸಹಸ್ರನಾಮದ ಒಂದು ಉಲ್ಲೇಖ. ಶ್ರೀ ಕೃಷ್ಣಾರ್ಪಣಮಸ್ತು.